ಟೈಮ್ಸ್ ನೌ ಮತ್ತು ETG ಸಮೀಕ್ಷೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ ನಾವು ಇವಾಗ. ಶಿವಶಂಕರ್ ಸರ್, ಕಳೆದ 2-3 ದಿನಗಳಿಂದ ನಾವು ಹಲವು ಸಮೀಕ್ಷೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಅಫ್ಕೋರ್ಸ್ ಒಪ್ಕೊಳ್ಳೋಣ, ದೇಶಾದ್ಯಂತ ಇನ್ನೂ ಹಲವು ಕಡೆಗಳಲ್ಲಿ ಇನ್ನು 1 ತಿಂಗಳು ಬಿಟ್ಟು ಚುನಾವಣೆ ಇದೆ, 1.25 ತಿಂಗಳು ಬಿಟ್ಟು ಚುನಾವಣೆ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲ ಗೊಂದಲಗಳು ತೆರೆ ಬಿದ್ದಂಗೆ ಕಾಣಿಸ್ತಾ ಇರುವ ಈ ಸಂದರ್ಭದಲ್ಲಿ ನಾಮಿನೇಷನ್ ಕೂಡ ಮುಗಿದಿದೆ, ಸೆಕೆಂಡ್ ಫೇಸ್ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಕರ್ನಾಟಕದಲ್ಲಿ. ಇದೆಲ್ಲ ನಿಜ. ಇವೆಲ್ಲದರ ನಡುವೆ 2 ಸಮೀಕ್ಷೆಗಳು ಬಂದಿದ್ದಾವೆ. ಒಂದು ಇಂಡಿಯಾ ಟಿವಿದು, ಇನ್ನೊಂದು ಟೈಮ್ಸ್ನವುದು. ಈ 2 ಸಮೀಕ್ಷೆಗಳು ತುಂಬ ಓವರ್ ಆಪ್ಟಿಮಿಸ್ಟಿಕ್ ಆಗಿದ್ದಾವೆ ಅಂತ ತಮ್ಗನ್ಸತ್ತಾ, ಅಥವಾ ರಿಯಾಲಿಟಿಗೆ ಒಂದು ಸ್ವಲ್ಪ ಹತ್ರ ಇರಬಹುದೇನೋಪ್ಪ ಅಂತ ಅನ್ಸತ್ತಾ? ನಾವು ಹೇಗೆ ಇದನ್ನ ತರ್ಕಕ್ಕೆ ನಾವು ಸಾಣೆ ಹಾಕಿ ನೋಡಬಹುದು ಅಂತ ತಮ್ಗನ್ಸುತ್ತೆ ಸರ್? ಚಂದನ್, ಈಗ ಬರೀ ನೀವು ಮಾಡ್ತಾ ಇರೋದು ಬರೀ 3-4 ದಿನದ ಹಿಂದಿಂದಲ್ಲ, ಸಾಕಷ್ಟು ದಿನ, ಸುಮಾರು 1 ತಿಂಗಳಿಂದ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಈವನ್ ಎಲೆಕ್ಷನ್ಸ್ ಅನೌನ್ಸ್ ಆಗೋಕ್ ಮುಂಚೆಯಿಂದನೂ ಕೂಡ ಆಗಿನ ಒಂದು ಪರಿಸ್ಥಿತಿಯ ಬೇಸಿಸ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಸಮೀಕ್ಷೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಕರೆಕ್ಟ್. ಅವಾಗೆಲ್ಲ ನಾವು ಹೇಳ್ತಾ ಇದ್ವಿ, ಅಂದ್ರೆ ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮ್ಗೆ ಚಿತ್ರಣಗಳು ಸಿಗ್ತಾ ಹೋಗ್ತಾ ಇವೆ. ಅಂದ್ರೆ ಒಂದೊಂದು, ಅಂದ್ರೆ ಎಲೆಕ್ಷನ್ಸ್ ಹತ್ರ ಬರ್ತಾ ಬರ್ತಾ ನಮ್ಗೆ ಇನ್ನಷ್ಟು ಚಿತ್ರಣ ಸ್ಪಷ್ಟವಾಗ್ತಾ ಹೋಗ್ತಾ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ್ಲೂ ಅಷ್ಟೇನೆ. ಈಗ ನೋಡಿ, ಈ ಪೋಲಿಂಗ್ ಡೇ ನಲ್ಲಿ ಈಗ ಒಂದು ಮೇಲ್ನೋಟಕ್ಕೆ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದ್ರೆ, ಮೇಲ್ನೋಟಕ್ಕೆ ಇದೊಂದು ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿದೆ, ಎಲ್ಲರ ಅಭಿಪ್ರಾಯನೂ ಇದೇ ಇರೋ ತರ ಇದೆ. ಆದ್ರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿಂದ, ಅಂದ್ರೆ ಅಟ್ಲೀಸ್ಟ್ ಕರ್ನಾಟಕದ ಪರಿಸ್ಥಿತಿ ಈಗ ನಾಮಿನೇಷನ್ಸ್ ಒಂದು ಮೊದಲನೇ ಹಂತದ ನಾಮಿನೇಷನ್ಸ್ ಪ್ರಾಸೆಸ್ ಮುಗಿತಾ ಬಂತು. 2ನೇ ಹಂತದ್ದು ಇದು 12ನೇ ತಾರೀಕಿಂದ ಅಲ್ವಾ ಸ್ಟಾರ್ಟ್ ಆಗುತ್ತೆ. ಹೌದು. ಆದ್ರೆ ಕ್ಯಾಂಡಿಡೇಟ್ಸ್ ಯಾರು ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಇವಾಗಿಂದ ಒಂದೊಂದು ದಿನಕ್ಕೂ ಕೂಡ ಸನ್ನಿವೇಶ ಬದಲಾಗ್ತಾ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಸೋ ಮೆನಿ ಇಶ್ಯೂಸ್. ಆದ್ರೆ ಮೇನ್ ಇಶ್ಯೂಸ್ ಒಂದು ಬರ್ತವೆ, ಅಂದ್ರೆ ದೊಡ್ಡ ಡೆವಲಪ್ಮೆಂಟ್ಸ್, ದೊಡ್ಡ ಬೆಳವಣಿಗೆಗಳು, ಇಡೀ ದೇಶದ ಒಂದು ಸನ್ನಿವೇಶವನ್ನು ಬೆಳವಣಿಗೆಗಳು ಉಂಟಾಗ್ತವೆ. ಉದಾಹರಣೆಗೆ ಈ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್. ಈಗ ನಮ್ಗೆ ಏನಂತಂದ್ರೆ, ಈ ಅಂದ್ರೆ ಅರ್ಲಿ ಸಮೀಕ್ಷೆಗಳು ಆಗುವಾಗ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗಿರ್ಲಿಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗಿದೆ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರದ ವಿಚಾರಗಳು ಅವಾಗವಾಗ, ಅಂದ್ರೆ ಈ ಎಲೆಕ್ಟ್ರಲ್ ಬಾಂಡ್ಸ್ ಇಂಥದ್ದೆಲ್ಲ ಬರ್ತಾ ಇದೆ. ಈಗ ಈ ಇಶ್ಯೂಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಯಾವ ರೀತಿ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಜನಗಳನ್ನ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಮೇಲ್ನೋಟಕ್ಕೆ ನನಗೆ ಇದುವರೆಗೂ, ಅಂದ್ರೆ ಅಂಡರ್ ಕರೆಂಟ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಇದೇನು ಇರುವಂತಹ ಒಟ್ಟಾರೆ ಚಿತ್ರಣ ಚೇಂಜ್ ಆಗ್ತಾ ಇರೋ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ವೆನ್ ಇಟ್ ಕಮ್ಸ್ ಟು ಬಿಜೆಪಿ ಅಂಡ್ ಅದರ್ಸ್ ಅಂತ ಬಂದಾಗ, ಇಲ್ಲಿ ಕರ್ನಾಟಕದಲ್ಲಿ ಇಟ್ ಈಸ್ ಬಿಜೆಪಿ against Congress. In rest of India it is BJP versus India ಅಥವಾ others ಅಂತ ಬಂದಾಗ, ಇಲ್ಲಿ ಬಿಜೆಪಿ ಇಟ್ ಇಸ್ ಸಿಟ್ಟಿಂಗ್ ವೆರಿ ಪ್ರೆಟಿ, ಅಂದ್ರೆ ಅದು ಸ್ಟ್ರಾಂಗ್ ಆಗೇ ಇರೋ ತರ ಕಾಣಿಸ್ತಾ ಇದೆ. ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಅಥವಾ ಎಲ್ಲೋ ಒಂದ್ ಸ್ವಲ್ಪ ಕಳ್ಕೊಳ್ತಾ ಹೋಗುತ್ತಾ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ಮುಂದೆ ನಾವು ವಿಟ್ನೆಸ್ ಮಾಡಬಹುದಾದಂತಹ ಬೆಳವಣಿಗೆಗಳ ಮೇಲೆ. ಉದಾಹರಣೆಗೆ ಇವಾಗ ಇವರು ಈ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಯಾವ ರೀತಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಈಗ ಪ್ರತಿಪಕ್ಷದವರು ಇಲ್ಲ ನೋಡಿ, ಇದು ವಿರೋಧ ಪಕ್ಷಗಳ ಮೇಲೆ ಬಿಜೆಪಿ ನಡೆಸ್ತಾ ಇರುವಂತ ದಾಳಿ, ಇದು ಒಂದ್ ರೀತಿ ಡಿಕ್ಟೇಟರ್ಶಿಪ್ ಅನ್ನೋದನ್ನ ಕನ್ವಿನ್ಸ್ ಮಾಡಕ್ ಆಗುತ್ತಾ ಅಂತ ಆ ತರದ್ದು ಹೋಗುತ್ತೆ ಅಂತ. ಅದು ನಾವು ನೋಡೋಣ ಮುಂದಕ್ಕೆ ಸ್ಟೆಪ್. ಈಗಿನ ಪರಿಸ್ಥಿತಿ ನೋಡೋದಾದ್ರೆ, ಈಗ ನೀವೇನ್ ಕೊಟ್ಟಿದ್ದೀರಾ ಆ ಚಿತ್ರಣ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿದೆ. ಅದರಲ್ಲೂ ಈ ನೀವು ದಕ್ಷಿಣ ಭಾರತದ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಇದ್ರಿ, ಅದು ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟ್. ಕರ್ನಾಟಕದಲ್ಲಿ ಕೂಡ ಇಲ್ಲಿ ಏನು ಅಂದ್ರೆ, ಈ ಕಾಂಗ್ರೆಸ್ನವರು 15ರಿಂದ 20 ಅಂತ ಹೇಳ್ತಾ ಇದ್ದಾರೆ, ಬಿಜೆಪಿನವರು 28ಕ್ಕೆ 28 ಅಂತ ಹೇಳ್ತಾ ಇದ್ದಾರೆ. ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ಓವರ್ ಆಂಬಿಷಿಯಸ್ ಅವರ ದೃಷ್ಟಿನಲ್ಲಿ. ಆದ್ರೆ ಈ ಕಾಂಗ್ರೆಸ್ ಕಳೆದ ಸಾರಿ ಬರೀ ಒಂದೇ ಒಂದು ಸೀಟನ್ನ ಗೆದ್ದಿತ್ತಲ್ಲ, ಬೆಂಗಳೂರು ರೂರಲ್. ಈಗ ಬೆಂಗಳೂರು ರೂರಲ್ ನಲ್ಲಿ ಬಹಳ ಪೈಪೋಟಿ ಇದೆ, ಆದ್ರೆ ಅದರ ಟ್ಯಾಲಿ 1ಕ್ಕಿಂತ ಹೆಚ್ಚು ಖಂಡಿತ ಆಗೋ ಲಕ್ಷಣ ನನಗೆ ಕಾಣಿಸ್ತಾ ಇದೆ. ಅದು 4 ಆಗುತ್ತಾ, 10 ಆಗುತ್ತಾ, 12 ಆಗುತ್ತಾ, ಇದು ಕಾಲನೇ ನಿರ್ಧಾರ ಮಾಡುತ್ತೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ನನಗೆ ಕಾಣಿಸ್ತಾ ಇರೋದೇನಂತಂದ್ರೆ, ಇಲ್ಲಿ ಅಕಸ್ಮಾತ್ 25 ತಗೊಂಡಿದ್ದಂತಹ ಬಿಜೆಪಿ
ಕರ್ನಾಟಕದಲ್ಲಿ ಏನಾದ್ರೂ ಸ್ವಲ್ಪ ಕಮ್ಮಿ ಮಾಡ್ಕೊಟ್ರೆ 5-10 ಸೀಟ್ ಏನೋ ಕಮ್ಮಿ ಆಯ್ತು ಅಂತ ಅನ್ಕೊಳ್ಳಿ. ಅದನ್ನ ಈ ಕಾಂಪನ್ಸೇಟ್ ಮಾಡ್ಕೊಳಕ್ಕೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ತೆಲಂಗಾಣದಲ್ಲಿ ಏನಾದ್ರೂ ಅದು ಇಂಪ್ರೂವ್ ಮಾಡ್ಕೊಳುತ್ತಾ ಅನ್ನೋದನ್ನ ಕುತೂಹಲದಿಂದ ನೋಡ್ಬೇಕಾಗಿದೆ. ಯಾಕೆಂದ್ರೆ ಅಲ್ಲಿನ ಒಂದು ಬೆಳವಣಿಗೆ ಬಹಳ ಕುತೂಹಲಕರವಾಗಿ ಬೆಳೆದು ಬಂದಿದೆ. ಯಾಕೆಂದ್ರೆ BRS ಇದೆಯಲ್ಲ, ಅದು ಇಷ್ಟೊಂದು ವೀಕ್ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ. ಅವರು KCR ಬಹಳ ಪಾಪ್ಯುಲರ್ ಲೀಡರ್ ಆಗಿದ್ರು, ಯಾವ್ದೋ ಕಾರಣಕ್ಕೆ ಒಂದು ಅಸೆಂಬ್ಲಿ ಸೋತಿದ್ದಾರೆ ಅಂತ ಅನ್ಕೊಳ್ತಾ ಇದ್ದ ಹಾಗೇನೆ ಈ ಲೋಕಸಭಾ ಚುನಾವಣೆ ಬಂದ ಮೇಲೆ ನಮ್ಗೆ ಎಂತ ಒಂದು ಆಘಾತ, ಒಂದು ಬೆಳವಣಿಗೆ ಕಂಡಿದೆ ಅಂದ್ರೆ ಅಲ್ಲಿ 17 ಸೀಟ್ ಇದೆಯಲ್ಲ, 17 ಸೀಟ್ಗಳಿಗೆ ಫಸ್ಟ್ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಮಾಡಿದ್ದು BRS. ಬಿ ಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಬಿ ಫಾರ್ಮ್ ತಗೊಂಡಂತಹ 4 ಜನ BRS ಅಭ್ಯರ್ಥಿಗಳು ಆ ಪಾರ್ಟಿನ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ಅದೊಂದು ರೀತಿಯಲ್ಲಿ ಅನ್ಪ್ರೆಸಿಡೆಂಟೆಡ್ ಡೆವಲಪ್ಮೆಂಟ್. ಸೊ ಅಂದ್ರೆ BRS ಬಹಳಷ್ಟು ಇದನ್ನ ಗ್ರೌಂಡ್ ಅನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಅದರ ಗೇನ್, ಅದರ ಲಾಸ್ ಯಾರಿಗೆ ಗೇನ್ ಆಗುತ್ತೆ? ಅದು ಕಳ್ಕೊಳ್ಳುವಂತ ಗ್ರೌಂಡ್ಸ್ ಅದು ಬಿಜೆಪಿಗೆ ಬರುತ್ತಾ ಕಾಂಗ್ರೆಸ್ ಬರುತ್ತಾ ಅನ್ನೋ ಕುತೂಹಲ. ಅಂದ್ರೆ ಇವಾಗ ಬಿಜೆಪಿಗಲ್ಲಿ 4 ಸೀಟ್ ಇದೆ, ಅದು 6 ಆಗುತ್ತಾ 8 ಆಗುತ್ತಾ ಅಂತ ನೋಡ್ಬೇಕು. ಅದೇ ರೀತಿಯಲ್ಲಿ ಇದು ತಮಿಳ್ನಾಡಲ್ಲಿ ಏನಾದ್ರು ಅಕೌಂಟ್ ಓಪನ್ ಮಾಡಬಹುದು ಅಂತ ನೀವ್ ಹೇಳ್ತಾ ಇದ್ರಿ. ಆಮೇಲೆ ಇದು ಆಂಧ್ರ ಪ್ರದೇಶದ ಸ್ವಲ್ಪ ನನಗೆ ಅನಿರೀಕ್ಷಿತವಾಗಿ ಇದೆ. ಯಾಕೆ ಅಂತಂದ್ರೆ ಜಗನ್ ರೆಡ್ಡಿ ಅವರು ಇದು ಸರ್ಕಾರದ ಮೇಲೆ ಸಾಕಷ್ಟು ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದ್ರೂ ಕೂಡ ಅವರು ಅಂದ್ರೆ 25ಕ್ಕೆ 20 ಬರುತ್ತೆ ಅನ್ನೋ ತರ ನೀವು ಹೇಳ್ತಾ ಇದ್ರಿ. ಅಂತ ಸಮಯ ಅಂದ್ರೆ ಇವಾಗ TDP ಮತ್ತೆ ಜನಸೇನಾ ಜೊತೆ ಸೇರ್ಕೊಂಡಿದ್ರೆ ಬಿಜೆಪಿ ಏನಾದ್ರೂ ಒಂದು ಅಕೌಂಟ್ ಓಪನ್ ಮಾಡುತ್ತಾ ಅಂತ ಅನ್ಕೊಂಡಿದ್ದೆ, ಬಟ್ ಇದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಿ, ನನಗೆ ಒಂದು ಸಮರೈಸ್ ಮಾಡಿ ಹೇಳೋದಾದ್ರೆ ಇದು ಮೇಲ್ನೋಟಕ್ಕೆ ಕನ್ವಿನ್ಸಿಂಗ್ ಆಗಿದೆ, ಬಟ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಬಿ ಚೇಂಜಿಂಗ್ ಟು ಲಾರ್ಜರ್ ಎಕ್ಸ್ಟೆಂಟ್ ಟುವರ್ಡ್ಸ್ ದಿ ಪೋಲಿಂಗ್ ಡೇ ಅಂತ. ಒಂದ್ ಸಣ್ಣ ಅಬ್ಸರ್ವೇಷನ್ ಸರ್, ಇದಾದ್ಮೇಲೆ ನಾನು ಗೆಸ್ಟ್ ಗಳಿಗೆ ಬರ್ತೀನಿ. ಇಲ್ಲಿರೋ ಗೆಸ್ಟ್ ಗಳಿಗೆ ಒಂದ್ ಸಣ್ಣ ಅಬ್ಸರ್ವೇಷನ್. ನಾನು ಪ್ರತಿ ಸಲ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತೀನಿ. ಅದೇನು ಅಂತಂದ್ರೆ, ನಾನು ಕಳೆದ ಸಲದ ಚುನಾವಣೆಯ ಈ ವೋಟ್ ಶೇರಿಂಗ್ ಪರ್ಸೆಂಟೇಜ್ ಗಮನಿಸಿದಾಗ 38% ವೋಟ್ ಶೇರಿಂಗ್ನ BJP ಪಡ್ಕೊಂಡಿದೆ, 45% ವೋಟ್ ಶೇರಿಂಗ್ ಅಂದರೆ NDA ಪಡ್ಕೊಂಡಿದೆ. ಅಂದರೆ 38 BJP ಪಡ್ಕೊಂಡಿದ್ರೆ ಪ್ಲಸ್ 7% ಸೇರಿ NDA 45% ಆಯಿತು ಅಂತ. ಇನ್ನು ಉಳಿದ 55%ಗೆ ಇನ್ನು ಬೇರೆ ಬೇರೆ ಪಕ್ಷಗಳು ಹೋರಾಟವನ್ನು ನಡೆಸಿದಾವೆ ಅಂತ. ಅದು ಕೇವಲ ಕಾಂಗ್ರೆಸ್ನ ಜೊತೆಗೆ ಗುರುತಿಸ್ಕೊಂಡಿರುವ ಪಾರ್ಟಿಗಳು ಮಾತ್ರ ಅಂತಲ್ಲ, ಇನ್ನಿತರ ಪಾರ್ಟಿಗಳು ಕೂಡ ಹೋರಾಟವನ್ನು ನಡೆಸಿದಾವೆ. ಅಲ್ಲಿ ಯಾಕೆ ಕಾಂಗ್ರೆಸ್ಸಿಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಎರಡು ಪ್ರಶ್ನೆ, ನೀವು ಒಂದು ಮಾತು ಹೇಳಿದ್ರಿ, ಈ ನರೇಟಿವ್ಗಳು ಸೆಟ್ ಆಗ್ತವೆ ಅಂತ. ಆಮೇಲೆ ನಾನು ಮಾತಾಡ್ತಾ ಇರ್ತೀನಿ, ಕಾಂಗ್ರೆಸ್ ಏನೋ ನರೇಟಿವ್ ಸೆಟ್ ಮಾಡುತ್ತೆ, BJP ಏನೋ ನರೇಟಿವ್ ಸೆಟ್ ಮಾಡುತ್ತೆ. ಆಯಾ ಕಾರಣಕ್ಕೆ ತಕ್ಕುದಾದ ಬೆಳವಣಿಗೆಯ ಮೇಲೆ ವೋಟಿಂಗ್ ಆಗ್ಬೋದು, ಪೋಲ್ ಆಗ್ಬೋದು, ಫಲಿತಾಂಶ ಬರ್ಬೋದು ಅಂತ. ಬಟ್ ಅದನ್ನೆಲ್ಲ ಹೊರತುಪಡಿಸ್ಬಿಟ್ರೆ ಈ 10 ವರ್ಷದಲ್ಲಿ ಒಂದು ನರೇಟಿವ್ನ BJP ವಿರುದ್ಧ ಇತರ ವಿರೋಧ ಪಕ್ಷಗಳು ಯಾಕೆ ಸೆಟ್ ಮಾಡೋಕ್ಕಾಗಿಲ್ಲ? ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಲಾಟ್ ಆಫ್ ವೋಟ್ ಶೇರಿಂಗ್, ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಲಾಟ್ ಆಫ್ ಆಪ್ಷನ್ಸ್ ಮತ್ತು ಆಪರ್ಚುನಿಟೀಸ್, ಯಾಕೆ ಶೇರ್ ಮಾಡೋಕ್ಕಾಗಲಿಲ್ಲ? ಯಾಕೆ ಅದನ್ನ ತಗೊಂಬರಕ್ಕಾಗಲಿಲ್ಲ ಅಂತ ನಾನು ಕೇಳ್ತಿರೋದು ನಿಮ್ಮನ್ನ. ಅಂದ್ರೆ 2 ಕ್ವಶನ್ ನೀವು ಕೇಳಿದ್ದೀರಾ. ಹೌದು, ಈ ವೋಟ್ ಶೇರಿಂಗ್ ಯಾಕೆ ಇವರು ಗೇನ್ ಮಾಡ್ಕೊಂಡಿಲ್ಲ ಅಂತ. ಹೌದು, ಯಾಕೆ ಗೇನ್ ಮಾಡ್ಕೊಂಡಿಲ್ಲ? ಅವಕಾಶ ಇದ್ರು ಯಾಕೆ ಗೇನ್ ಮಾಡ್ಕೊಂಡಿಲ್ಲ? ಯಾವ್ದೋ ಒಂದು ನರೇಟಿವ್ ಸೆಟ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಈ 10 ವರ್ಷ ಟೈಮ್ ಇತ್ತಲ್ಲ, ಇದೆಲ್ಲ ಸರ್ವೆಗಳನ್ನ ನೋಡಿದ್ರೆ ಯಾಕೆ ಗೈನ್ ಮಾಡ್ಕೊಂಡಿಲ್ಲ? ಆಪರ್ಚುನಿಟಿ ಯಾಕೆ ಇವರು ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇದು ನರೇಟಿವ್ಸ್ ಗಿಂತ ಹೆಚ್ಚಾಗಿ ಇದು ಫಸ್ಟ್ ಪಾಯಿಂಟ್ ಪ್ರಾಕ್ಟಿಕಲ್ ಇಶ್ಯೂಗೆ ಬರೋಣ. ಈಗ ಕಾಂಗ್ರೆಸ್ ಅದಕ್ಕೆ ಈ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಎಷ್ಟು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಂದ್ ಕಡೆ 38%, ಇನ್ನೊಂದ್ ಕಡೆ 45%. 45% ಒಂದು ಏನಾದ್ರೆ ಡಿಸ್ಪರ್ಸ್ ಆಗಿ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಆಗಿ ಹೋಗಿದ್ರಿಂದ ಅವ್ರಿಗೆ ಸೀಟ್ಗಳ ಕನ್ವರ್ಟ್ ಆಗ್ಲಿಲ್ಲ. ಅದು ಹಳೆ ಕಥೆ. ಈಗ ಇಲ್ಲಿ ಅಂದ್ರೆ ಅಟ್ ಪ್ರೆಸೆಂಟ್ ನಿಮ್ಗೆ ಆ ಪರ್ಸೆಂಟೇಜ್ ಹೆಚ್ಚಾದ್ರೂ ಕೂಡ ನಿಮ್ಗೆ ಅವ್ರಿಗೆ ಸೀಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕಷ್ಟ ಯಾಕಿದೆ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಅವರು ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಯಾಕೆ ಅಂದ್ರೆ ಅವ್ರಿಗೆ ನಂಬರ್ ಆಫ್ ಅಂದ್ರೆ ಇಟ್ ಮೇ ನಾಟ್ ಬಿ ಕನ್ವರ್ಟಿಂಗ್ ಇನ್ ಟು ಸೀಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕಂಟೆಸ್ಟ್ ಮಾಡ್ತಾ ಇರುವಂತ ನಂಬರ್ ಆಫ್ ಸೀಟ್ಸೇ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್ ಬಿಹಾರ್ ನಲ್ಲಿ ಎಷ್ಟು 7, ಇದು UP ನಲ್ಲಿ ಎಷ್ಟು 9, ಈ ತರ. ಅಂದ್ರೆ ಹಾಗಾಗಿ ಒಟ್ಟು ನೀವು ಇದ್ ಮಾಡಕ್ ಹೋದ್ರೆ ಅಂದ್ರೆ NDA ಪೂರ್ತಿ ಬರುತ್ತೆ ಅನ್ನೋದಾದ್ರೆ ಅದು ಬೇರೆ ವಿಚಾರ. NDA ನಲ್ಲೂ ಕೂಡ ಫ್ರಾಗ್ಮೆಂಟೇಶನ್ ಆಗ್ತಿದೆ. ಈಗ ಇಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಇವ್ರು ಬರ್ಲಿಲ್ಲ, ಯಾರು TMC ನವರು. ಮಹಾರಾಷ್ಟ್ರದಲ್ಲಿ ಇನ್ನೂ ಚಿತ್ರಣ ಸ್ಪಷ್ಟ ಆಗ್ತಾ ಇಲ್ಲ. ಆಮೇಲೆ ಈವನ್ ನಿಮ್ಗೆ
ಬಿಹಾರ್ನಲ್ಲೂ ಕೂಡ ಆ ಮೈತ್ರಿ ಮೇಲ್ನೋಟಕ್ಕೆ ಅಷ್ಟು ಏನು ಸೌಹಾರ್ದಯುತವಾಗಿರುವಂಗಿಲ್ಲ. ಆಮೇಲೆ ತಮಿಳುನಾಡಲ್ಲೂ ಕೂಡ ಅವ್ರ ನಂಬರ್ಸ್ ಕಮ್ಮಿ ಇದೆ. ಇವರು ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿ ನಮಗೆ ಕಾಣಿಸ್ತಾ ಇರೋದು ಕರ್ನಾಟಕ ಮತ್ತು ಕೇರಳದಲ್ಲಿ. ಸೊ ಹಾಗಾಗಿ ಇವರಿಗೆ ಜಾಸ್ತಿ ವೋಟ್ಸ್ ಬಂದ್ರು ಕೂಡ ಅವರ ಪರ್ಸೆಂಟೇಜ್ ಇಲ್ಲಿಂದ ಬರುತ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಚಾಮರಾಜನಗರದಲ್ಲಿ ಈಗ ಸುನಿಲ್ ಬೋಸ್ ಅವರು ಅಂತ ಅನ್ಕೊಳಕ ಕಾಂಗ್ರೆಸ್ನವ್ರು ಆ ಕಾಂಗ್ರೆಸ್ 60% ತಗೊಂಡ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಅದು ಓವರ್ ಆಲ್ ಆವರೇಜ್ ಗೆ ಆಡ್ ಆಗುತ್ತೆ ಅದು. ಅವಾಗ ಇದು ನೋಡಿ ಇಂಡಿಯಾ 40% ಬಂತು. 40% ಅಲ್ಲಿ ಸುಮಾರು 10% ಕರ್ನಾಟಕದಿಂದಾನೇ ಹೋಗ್ಬಿಟ್ರತ್ತೆ. ಆ ಕರ್ನಾಟಕದಿಂದ ಏನಾಗುತ್ತೆ, ಸಿಗ್ಬೇಕಾದ್ರೆ ಸೀಟ್ ಸಿಕ್ಕಿರುತ್ತೆ, ಮಿಕ್ಕಿದ್ದೆಲ್ಲ ಸೀಟ್ ಗಳ ಕನ್ವರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಯಾಕಂತಂದ್ರೆ ನೀವು ಸ್ಟ್ರೈಕ್ ರೇಟ್ ಅಂತ ಹೇಳ್ತಾ ಇದ್ರಲ್ಲ, ಇವ್ರ ಸ್ಟ್ರೈಕ್ ರೇಟ್ ಚೆನ್ನಾಗಿದ್ರು ಕೂಡ ಇವ್ರದ್ದು ಬೇಸೇ ಕಮ್ಮಿ ಇರುತ್ತೆ. ಅಂದ್ರೆ ನಂಬರ್ ಆಫ್ ಸೀಟ್ಸ್ ಅವ್ರು ಕಂಟೆಸ್ಟ್ ಮಾಡ್ತಾ ಇರೋದು ಕಮ್ಮಿ ಇರೋದ್ರಿಂದ ಇದು ಪರ್ಸೆಂಟೇಜ್ ಜಾಸ್ತಿ ಇದ್ರು ಕೂಡ ನಂಬರ್ ಆಫ್ ಸೀಟ್ಸ್ ಅವ್ರಿಗೆ ಹೆಚ್ಚು ಬರದೇ ಇರುವಂತ ಒಂದು ಸಾಧ್ಯತೆ ಇದೆ. ಎರಡನೇದು ನೆರೆಟಿವ್ ಅಂತ ಹೇಳಿದ್ರಲ್ಲ, ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ. ಈ ಪೊಲಿಟಿಕಲ್ ಪಾರ್ಟಿಗಳು, ಆಪೋಸಿಷನ್ ಪಾರ್ಟಿಗಳು ನರೇಟಿವ್ಸ್ ಮಾತ್ರ ಯಾಕೆ ಕಾಯ್ಬೇಕು? ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ವಿಚಾರ ಮಾತ್ರ ಯಾಕೆ ಇಟ್ಕೋಬೇಕು? ಈ 10 ವರ್ಷದಲ್ಲಿ ಒಂದು ನರೇಟಿವ್, ಓವರ್ ಆಲ್ ನರೇಟಿವ್ ಯಾಕೆ ಸೃಷ್ಟಿ ಆಗ್ಲಿಲ್ಲ? ಅಥವಾ ಅದನ್ನ ಜನ ಬೈ ಮಾಡ್ಲಿಲ್ವಾ? ಇದು ನನ್ನ ಪ್ರಶ್ನೆ. ಅದೇ ಅದನ್ನ ಎರಡೇ ಮಾತಲ್ಲಿ ಮುಗಿಸ್ತೀನಿ, ಹೆಚ್ಚು ಟೈಮ್ ತಗೊಳ್ಳೋದು ಬೇಡ. ಅದಕ್ಕೆ ಮುಂಚೆ ಒಂದು ಮಾತೇನಂತಂದ್ರೆ, ನಿಮ್ಮ ಇದು ಸಮೀಕ್ಷೆನಲ್ಲಿ ಮೇಲಿಂದ ಮೇಲೆ ಆಘಾತಕಾರಿಯಾಗಿ ಹೊರಹೊಮ್ತಾ ಇರುವಂತ ವಿಚಾರ ಏನಂದ್ರೆ, ಕಾಂಗ್ರೆಸ್ ಈ ಸಾರಿ ಕೂಡ ಅಧಿಕೃತ ಏನು ಪ್ರತಿಪಕ್ಷ ಸ್ಥಾನವನ್ನು ಪಡ್ಕೊಂಡೇ ಹೋಗಬಹುದು. 45, 38 ಅಂತ ಬಂದಾಗ ಇದು ರಿಯಲಿ ಇಟ್ ಈಸ್ ವೆರಿ ವೆರಿ ಡಿಸಾರ್ಟನಿಂಗ್. ಯಾಕೆ ಅಂತಂದ್ರೆ ಇದು ಕಾಂಗ್ರೆಸ್ ಅಂತ ಅಲ್ಲ, ಒಂದು ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ನಿಮ್ಗೆ ಅಧಿಕೃತವಾದಂತಹ ಅಂದ್ರೆ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ 3 ಟರ್ಮ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಎಲ್ಲೋ ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಸಿಸ್ಟಮ್. ಅಂದ್ರೆ ಕಾಂಗ್ರೆಸ್ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಇದನ್ನ ಜನಗಳಿಂದ ದೂರಿ ಪ್ರಯೋಜನ ಇಲ್ಲ, ಬಿಜೆಪಿಯನ್ನು ದೂರಿ ಪ್ರಯೋಜನ ಇಲ್ಲ, ಕಾಂಗ್ರೆಸ್ ಅಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕಾಯ್ತು. ಇದಕ್ಕೆ ಲಿಂಕ್ಡ್ ಆಗೇ ಇದೆ ನರೇಟಿವ್ ಅಂತ ಬರೋದು. ಈಗ ಕಾಂಗ್ರೆಸ್ ಒಂದು ಪ್ರಶ್ನೆ, ಯಾಕೆ ಕಾಂಗ್ರೆಸ್ ಇದು ನರೇಟಿವ್ ಅನ್ನೋ ಒಂದು ಸ್ಟ್ರಾಂಗ್ ಆಗಿ ಈಗ ಇದೇ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ತಗೊಳ್ಳಿ, ಎಷ್ಟು ಚೆನ್ನಾಗಿ ನರೇಟಿವ್ ಬಿಲ್ಡ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿತ್ತು. ಬಿಜೆಪಿ 40% ತಗೊಂಡ್ ಬಂದ್ರು, ಆಮೇಲೆ ಇದು ಏನು ಇದು ಗ್ಯಾರಂಟೀಸ್ ತಗೊಂಡ್ ಬಂದ್ರು. ಕಾಂಗ್ರೆಸ್ ಹೆಂಗ್ ಕಾಣಿಸ್ತು ಅಂತಂದ್ರೆ, ಕಾಂಗ್ರೆಸ್ ಈಸ್ ಸೆಟ್ಟಿಂಗ್ ದಿ ಅಜೆಂಡಾ, ಬಿಜೆಪಿ ದೇ ಮೇಡ್ ಬಿಜೆಪಿ ಟು ರಿಯಾಕ್ಟ್ ಟು ಇಟ್. ನ್ಯಾಷನಲ್ ದೇಶದಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದೇ ಒಂದು ಸಿಂಪಲ್ ಉತ್ತರ ಏನಂತಂದ್ರೆ, ಅಲ್ಲಿ ನಿಮಗೆ ನಾಯಕತ್ವ ಇಲ್ದಂಗಾಗಿದೆ. ಇಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರೆಲ್ಲ ಫೋರ್ ಫ್ರಂಟ್ ಲೀಡರ್ಶಿಪ್ ಇತ್ತು, ಮತ್ತೆ ಸೆನ್ಸ್ ಆಫ್ ಓನರ್ಶಿಪ್ ಇತ್ತು. ಈ ಎಲೆಕ್ಷನ್ ನಾನು ಗೆಲ್ಲಬೇಕು, ಗೆದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಗೆದ್ರೆ ನಾನು DCM ಆಗ್ತೀನಿ, ಗೆದ್ರೆ ನಾನು CM ಆಗ್ತೀನಿ ಅಂತ. ಆ ತರ ಸೆನ್ಸ್ ಆಫ್ ಓನರ್ಶಿಪ್ ನಿಮ್ಗೆ ಡೆಲ್ಲಿನಲ್ಲಿ ಯಾರು ತೋರಿಸ್ತಾ ಇದ್ದಾರೆ? ರಾಹುಲ್ ಗಾಂಧಿ ಫಸ್ಟ್ ನಾನು ಏನಂತಂದ್ರೆ ನನಗೆ ಪಾಯ್ಸನ್ ಅನ್ಬಿಟ್ಟು ಎಲ್ಲೋ ದೂರ ಇದ್ದಾರೆ. ಇವರು ಖರ್ಗೆ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. ಆಮೇಲೆ ಈ 5 ವರ್ಷ ಅವರು ಪ್ರಿಪರೇಷನ್ ಅಲ್ಲಿ ಏನು ಕಾಲ ಕಳೆದಿಲ್ಲ, ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡ್ರು. ಆಮೇಲೆ ಇವರು ಲಾಸ್ಟ್ ಚಂದನ್ ಒಂದೇ ಒಂದು ವಿಷಯ, ಒಂದು 2 ಸೆಂಟೆನ್ಸ್ ಇವರು ತಗೊಳ್ತಾ ಇರೋ ಈ ವಿಷಯ ನೋಡಿ, ಈ ಭ್ರಷ್ಟಾಚಾರ ಅಂತಾರೆ, ಎಲೆಕ್ಟ್ರಲ್ ಬಾಂಡ್ಸ್ ಅಂತಾರೆ, ಆಮೇಲೆ ಇದು ಏನು ನಮ್ಮ ಹತ್ರ ದುಡ್ಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇದು ಯಾವುದು ಕೂಡ ಜನಗಳಿಗೆ ಕನ್ವಿನ್ಸ್ ಆಗೋ ತರ ಇದು ಹೊಮ್ಮುತ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಜನಗಳಿಗೆ ಕನ್ವಿನ್ಸ್ ಆಗೋ ತರ ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ ಬಗ್ಗೆ ನನ್ನ ಕ್ರಿಟಿಸಿಸಮ್ ಅಲ್ಲ, ನನ್ನ ಅಬ್ಸರ್ವೇಷನ್. ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಇವ್ರು ಕಟ್ಟಿದೆ ಹೋಗಿದ್ದಿದ್ರೆ ಈ ಸಮಸ್ಯೆ ಯಾಕೆ ಬರ್ತಾ ಇತ್ತು ಅನ್ನೋದು ಒಂದು. ಎರಡನೇದು ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಅದನ್ನ ತಮಾಷೆಗೆ ಹೇಳ್ತಾರೋ. ಈಗ ಫಾರ್ ಎಕ್ಸಾಂಪಲ್ ಇದು ಮೋದಿ ಅವ್ರಿಗೆ ಹೇಳ್ತಾರಲ್ಲ, 15 ಲಕ್ಷ ರೂಪಾಯಿ ಜೋಬ್ಗೆ ಹಾಕ್ತೀನಿ ಅಂತ ಹೇಳಿದ್ಮೇಲೆ ಅಮಿತ್ ಶಾ ಬಂದು ಜುಮ್ಲಾ ಅಂತ ಹೇಳ್ಬಿಟ್ರು ಅಂತೇಳಿ. ಅದೇ ತರ ಇವ್ರದ್ದು ಜುಮ್ಲಾನ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾರೆ 2 ರೂಪಾಯಿ ಕೂಡ ನಮ್ಮ ಹತ್ರ ಇಲ್ಲ, ಟೀ ಕುಡಿಯೋದು ಕೂಡ ನಮ್ಮ ಹತ್ರ ಹಣ ಇಲ್ಲ, ಆಮೇಲೆ ಟ್ರೈನ್ ಟಿಕೆಟ್ ನಮ್ಮ ಹತ್ರ ದುಡ್ಡಿಲ್ಲ. ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮಂತಿಕೆಯನ್ನು ನೋಡಿದಂತ ಜನಗಳ ಎದುರುಗಡೆ ಈ ಮಾತನ್ನು ಹೇಳಿದ್ರೆ ಹೆಂಗೆ ನೆರೇಟಿವ್ ಸೆಟ್ ಆಗುತ್ತೆ ಚಂದನ್? ಸೊ ಇದು ಅಂದ್ರೆ ಅರ್ಥ, ಕಾಂಗ್ರೆಸ್ ತನ್ನ ವಾದವನ್ನ ಜನಗಳಿಗೆ ಕನ್ವಿನ್ಸಿಂಗ್ ಆಗಿ ಹೇಳೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಸೆನ್ಸ್ ಆಫ್ ಓನರ್ಶಿಪ್ ಮತ್ತೆ ಸೆನ್ಸ್ ಆಫ್ ಕ್ಲಾರಿಟಿ, ಅಂದ್ರೆ ಕ್ಲಾರಿಟಿ ಕಮ್ಸ್ ಔಟ್ ಆಫ್ ಪ್ಯೂರಿಟಿ, ಅದು ನ್ಯಾಷನಲ್ ಲೆವೆಲ್ ಕಾಣಿಸ್ತಾ ಇಲ್ಲ. ಅದು ರಾಜ್ಯದಲ್ಲಿ ಇತ್ತು, ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ, ಅದು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಒಂದ್ ರೀತಿಯಲ್ಲಿ ಆಬ್ಸೆಂಟ್ ಆಗಿದೆ.
ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್. ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ಸ್ ಎಲ್ಲರ್ ಫಾರ್ ಜಾಯ್ನಿಂಗ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.